ಶಿಲ್ಪಿ ಮತ್ತು 2 ಕಲ್ಲುಗಳ ಕಥೆ. ಒಂದು ಊರಿನಲ್ಲಿ ಒಬ್ಬ ನುರಿತ ಶಿಲ್ಪಿ ಇದ್ದನು. ಊರಿನ ಹೊಸ ದೇವಸ್ಥಾನಕ್ಕಾಗಿ ಒಂದು ಸುಂದರವಾದ ದೇವರ ಮೂರ್ತಿಯನ್ನು ಕೆತ್ತುವ ಜವಾಬ್ದಾರಿಯನ್ನು ಅವನಿಗೆ ನೀಡಲಾಗಿತ್ತು. ಅದಕ್ಕಾಗಿ ಸರಿಯಾದ ಕಲ್ಲನ್ನು ಹುಡುಕಿಕೊಂಡು ಅವನು ಕಾಡಿಗೆ ಹೋದನು. ಅಲ್ಲಿ ಅವನಿಗೆ ಒಂದೇ ಆಕಾರದ 2 ಉತ್ತಮವಾದ ಕಲ್ಲುಗಳು ಸಿಕ್ಕವು. ಶಿಲ್ಪಿ ಮೊದಲನೇ ಕಲ್ಲನ್ನು ತೆಗೆದುಕೊಂಡು ತನ್ನ ಉಳಿ ಮತ್ತು ಸುತ್ತಿಗೆಯಿಂದ ಕೆತ್ತಲು ಪ್ರಾರಂಭಿಸಿದನು. ಕೇವಲ 2-3 ಪೆಟ್ಟು ಬೀಳುತ್ತಿದ್ದಂತೆ ಆ ಕಲ್ಲು ಅಳುತ್ತಾ, ದಯವಿಟ್ಟು ನನ್ನನ್ನು ಕೆತ್ತಬೇಡ, ನನಗೆ ತುಂಬಾ ನೋವಾಗುತ್ತಿದೆ. ನನ್ನಿಂದ ಈ ಕಷ್ಟ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ, ನನ್ನನ್ನು ಬಿಟ್ಟುಬಿಡು ಎಂದು ಬೇಡಿಕೊಂಡಿತು. ಶಿಲ್ಪಿಗೆ ಅದರ ಮೇಲೆ ಕನಿಕರ ಬಂದು ಆ ಕಲ್ಲನ್ನು ಅಲ್ಲೇ ಬಿಟ್ಟನು. ನಂತರ ಅವನು 2ನೇ ಕಲ್ಲನ್ನು ತೆಗೆದುಕೊಂಡು ಕೆತ್ತಲು ಶುರುಮಾಡಿದನು. ಆ ಕಲ್ಲಿಗೂ ಅಷ್ಟೇ ನೋವಾಯಿತು. ಆದರೆ ಅದು ಯಾವುದೇ ದೂರು ನೀಡದೆ ಶಿಲ್ಪಿಯ ಪ್ರತಿ ಪೆಟ್ಟನ್ನೂ ಮೌನವಾಗಿ ಸಹಿಸಿಕೊಂಡಿತು. ಕೆಲವು ದಿನಗಳ ಸತತ ಪರಿಶ್ರಮದ ನಂತರ ಶಿಲ್ಪಿಯ ಕೈಚಳಕದಿಂದ ಆ ಕಲ್ಲು ಒಂದು ಸುಂದರವಾದ ಮತ್ತು ಆಕರ್ಷಕವಾದ ದೇವರ ಮೂರ್ತಿಯಾಗಿ ಬದಲಾಯಿತು. ಕೆಲವು ದಿನಗಳ ನಂತರ ಊರಿನ ಜನರು ಆ ಮೂರ್ತಿಯನ್ನು ದೇವಸ್ಥಾನದಲ್ಲಿ ಪ್ರತಿಷ್ಠಾಪಿಸಲು ವಾದ್ಯಗಳೊಂದಿಗೆ ಬಂದರು. ಮೂರ್ತಿಯನ್ನು ಎತ್ತಿಕೊಂಡು ಹೋಗುವಾಗ ಒಬ್ಬ ವ್ಯಕ್ತಿ, ದೇವರ ಮುಂದೆ ಭಕ್ತರು ತೆಂಗಿನಕಾಯಿ ಒಡೆಯಲು ನಮಗೆ ಇನ್ನೊಂದು ಕಲ್ಲು ಬೇಕಲ್ಲವೇ ಎಂದನು. ಆಗ ಅವರ ಕಣ್ಣಿಗೆ ಅಲ್ಲೇ ಮೂಲೆಗುಂಪಾಗಿದ್ದ ಮೊದಲನೇ ಕಲ್ಲು ಬಿತ್ತು. ಅವರು ಆ ಕಲ್ಲನ್ನು ಮೂರ್ತಿಯ ಜೊತೆಗೆ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದರು. ದೇವಸ್ಥಾನದಲ್ಲಿ 2ನೇ ಕಲ್ಲಿಗೆ ಮೂರ್ತಿಗೆ ಹೂವಿನ ಹಾರ ಹಾಕಿ ಹಾಲಿನ ಅಭಿಷೇಕ ಮಾಡಿ ಪೂಜೆ ಶುರುಮಾಡಿದರು. ಆದರೆ ಮೊದಲನೇ ಕಲ್ಲನ್ನು ಮೂರ್ತಿಯ ಎದುರು ನೆಲದ ಮೇಲೆ ಇಟ್ಟರು. ದೇವಸ್ಥಾನಕ್ಕೆ ಬರುವ ಪ್ರತಿಯೊಬ್ಬ ಭಕ್ತರು ಆ ಕಲ್ಲಿನ ಮೇಲೆ ಬಲವಾಗಿ ತೆಂಗಿನಕಾಯಿ ಒಡೆಯುತ್ತಿದ್ದರು. ಒಂದು ದಿನ ರಾತ್ರಿ ಮೊದಲನೇ ಕಲ್ಲು ಅಳುತ್ತಾ 2ನೇ ಕಲ್ಲಿಗೆ ಹೇಳಿತು, ನಕ್ಷತ್ರ ಚಿಹ್ನೆ ನಮ್ಮಿಬ್ಬರ ಅದೃಷ್ಟವೆಂತಹದ್ದು ನೋಡು. ನಾವಿಬ್ಬರೂ ಒಂದೇ ಕಾಡಿನಲ್ಲಿದ್ದೆವು. ಆದರೆ ಇಂದು ನೀನು ರಾಜಮರ್ಯಾದೆ ಪಡೆದು ಪೂಜಿಸಲ್ಪಡುತ್ತಿದ್ದೀಯಾ, ನಾನು ಮಾತ್ರ ಪ್ರತಿದಿನ 100 ಜನರ ಕೈಯಲ್ಲಿ ಏಟು ತಿನ್ನುತ್ತಿದ್ದೇನೆ. ಆಗ ದೇವರ ಮೂರ್ತಿಯಾಗಿದ್ದ 2ನೇ ಕಲ್ಲು ನಗುತ್ತಾ ಹೇಳಿತು, ಮಿತ್ರ, ಅಂದು ಶಿಲ್ಪಿ ನಿನ್ನನ್ನು ಕೆತ್ತುವಾಗ ನೀನು ಆ ಆರಂಭದ ಸ್ವಲ್ಪ ನೋವನ್ನು ಸಹಿಸಿಕೊಂಡಿದ್ದರೆ ಇಂದು ನೀನು ನನ್ನ ಜಾಗದಲ್ಲಿರುತ್ತಿದ್ದೆ. ಅಂದು ಕಷ್ಟಪಡಲು ಹಿಂದೇಟು ಹಾಕಿದ್ದಕ್ಕೆ ಇಂದು ಜೀವನಪೂರ್ತಿ ಪ್ರತಿದಿನ ಏಟು ತಿನ್ನುತ್ತಿದ್ದೀಯಾ. ವಿದ್ಯಾರ್ಥಿಗಳಿಗೆ ಈ ಕಥೆಯ ನೀತಿ, ಮಾರಲ್ ಆಫ್ ದಿ ಸ್ಟೋರಿ: ಆರಂಭದ ಕಷ್ಟ, ಮುಂದಿನ ಸುಖ. ವಿದ್ಯಾರ್ಥಿ ಜೀವನದಲ್ಲಿ ಓದು, ಪರೀಕ್ಷೆ, ಬೆಳಗಿನ ಜಾವ ಏಳುವುದು ಮತ್ತು ಶಿಸ್ತಿನಿಂದ ಇರುವುದು ಶಿಲ್ಪಿಯ ಪೆಟ್ಟಿನಂತೆ ನೋವು ಅಥವಾ ಕಷ್ಟ ಎನಿಸಬಹುದು. ಭವಿಷ್ಯದ ನಿರ್ಮಾಣ: ಇಂದು ನೀವು ಈ ಕಷ್ಟಗಳನ್ನು, ನೋವನ್ನು ಸಹಿಸಿಕೊಂಡು ಶ್ರದ್ಧೆಯಿಂದ ಓದಿದರೆ ನಾಳೆ ಸಮಾಜ ನಿಮ್ಮನ್ನು 2ನೇ ಕಲ್ಲಿನಂತೆ, ಮೂರ್ತಿಯಂತೆ ಗೌರವಿಸುತ್ತದೆ. ಸೋಮಾರಿತನದ ಫಲ: ಇಂದು ಕಷ್ಟಪಡಲು ಸೋಮಾರಿತನ ಮಾಡಿದರೆ ಅಥವಾ ಓದಿನಿಂದ ತಪ್ಪಿಸಿಕೊಂಡರೆ ಭವಿಷ್ಯದಲ್ಲಿ ಮೊದಲನೇ ಕಲ್ಲಿನಂತೆ ಜೀವನಪೂರ್ತಿ ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ. ನಿಮ್ಮ ಭವಿಷ್ಯವನ್ನು ರೂಪಿಸುವ ಶಿಲ್ಪಿ ನೀವೇ ಆಗಿದ್ದೀರಿ. ಕಷ್ಟಗಳನ್ನು ಎದುರಿಸಿ ಯಶಸ್ಸಿನ ಮೂರ್ತಿಯಾಗಿ.